ಪದ್ಮಭೂಷಣ ಬಿ ಸರೋಜಾದೇವಿ ಅವರ ಅಂತಿಮ ಯಾತ್ರೆ ಇದು. ಬೆಂಗಳೂರಿನಿಂದ ಹೊರಟಿರ್ತಕ್ಕಂಥ ಈ ಅಂತಿಮ ಯಾತ್ರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅವರ ಸ್ವಗ್ರಾಮವನ್ನು ತಲುಪುತ್ತೆ, ದಶವಾರ ಗ್ರಾಮವನ್ನು ತಲುಪುತ್ತೆ. ಹುಟ್ಟೂರಿನತ್ತ ಬಿ ಸರೋಜಾದೇವಿ ಅಂತಿಮ ಯಾತ್ರೆ ಈ ರಾಮನಗರದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಲಾಗಿದೆ. ಅಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಕಾಯ್ಕೊಂಡಿದ್ದರು. ಅವ್ರ್ಯಾರಿಗೂ ಕೂಡ ಬೇಸರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಹೊತ್ತು ಪಾರ್ಥಿವ ಶರೀರ ದರ್ಶನಕ್ಕೆ, ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಹೊತ್ತೇನಿಲ್ಲ, ಮ್ಯಾಕ್ಸಿಮಮ್ ಅಂದರೆ ಒಂದು 10 ನಿಮಿಷ. ಅದಾದ ನಂತರ ಅಲ್ಲಿಂದ ಚನ್ನಪಟ್ಟಣ ರೀಚ್ ಆಗಬೇಕು. ಮತ್ತು ತುಂಬ ತಡ ಕೂಡ ಮಾಡಿಕೊಂಡಿಲ್ಲ, ಯಾಕೆಂದರೆ ಇಲ್ಲಿಂದ ಹೊರಟಾಗಲೇ ಲೇಟ್ ಆಗಿತ್ತು, 11 ಗಂಟೆ ಆಗೋಗಿತ್ತು. ಹಾಗಾಗಿ ಆದಷ್ಟು ಬೇಗ, ಈಗ 1 ಗಂಟೆ ಸಮಯ, 2 ಗಂಟೆಯಲ್ಲಿ ಅವರು ರಾಮನಗರಕ್ಕೆ ತಲುಪಿದ್ದಾರೆ. ಇಲ್ಲಿಂದ ಅವರು ರಾಮನಗರದ ನಂತರ ಚನ್ನಪಟ್ಟಣಕ್ಕೆ ಅವರು ಅಲ್ಲಿಂದ ಪಾಸ್ ಆಗ್ತಾಯಿತ್ತು. ಅವರ ಪುತ್ರ ಗೌತಮ್ ಇದೇ ವಾಹನದಲ್ಲೇ ತಾಯಿಯ ಮೃತದೇಹದ ಜೊತೆಗೆ ಅವರು ಕೂಡ ಬರ್ತಾ ಇದ್ದಾರೆ. ಆ ಭಾಗದ, ಆ ಜಿಲ್ಲೆಯ ಜನ, ಆ ತಾಲೂಕಿನ ಜನ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಅಂತಿಮವಾಗಿ ಒಂದು ನಮಸ್ಕಾರವನ್ನು ಮಾಡಬೇಕು, ಅಂತಿಮವಾಗಿ ಒಂದು ದರ್ಶನವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಸ್ವಗ್ರಾಮದಲ್ಲಂತೂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಕೆಲವು ಗಣ್ಯರೆಲ್ಲರೂ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದ್ರಿಂದ ಅದಕ್ಕೆ ಬೇಕಾದಂತಹ ಸಿದ್ಧತೆ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಆಗಿದೆ. ಅವರ ತೋಟದಲ್ಲಿ ಅವರ ತಾಯಿಯ ಸಮಾಧಿ ಇದೆ. ಆ ಸಮಾಧಿಯ ಪಕ್ಕದಲ್ಲೇ ಇವರನ್ನು ಮಣ್ಣು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇನ್ನು ಕೆಲವೇ ಹೊತ್ತು ಅಂದರೆ ಸರಿಸುಮಾರು 3:30 4 ಗಂಟೆಯ ಒಳಗೆ ಎಲ್ಲ ಪ್ರಕ್ರಿಯೆಯನ್ನು ಕೂಡ ಮುಗಿಸುವ ನಿಟ್ಟಿನಲ್ಲಿ ಅವರು ತಯಾರಾಗಿದ್ದಾರೆ. ಗ್ರಾಮಸ್ಥರೆಲ್ಲರೂ ಕೂಡ ಅವ್ರಿಗೊಂದು ಹೆಮ್ಮೆ ಇರುತ್ತಲ್ವ, ನಮ್ಮ ಊರಿನ ಮಗಳು ಅಂತ. ಹಾಗಾಗಿ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಶಾಸಕರು ಕೂಡ ಬಂದಿದ್ದಾರೆ. ಸೊ ಮೇರು ನಟಿಯ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಎಲ್ಲರೂ ಕೂಡ ಕಾದುಕೊಂಡು ಕೂತಿದ್ದಾರೆ. ನೆಚ್ಚಿನ ನಟಿಯನ್ನು ಅಂತಿಮವಾಗಿ ಅಭಿಮಾನಿಗಳು ಅಲ್ಲಲ್ಲಿ ಅವಕಾಶ ಸಿಕ್ಕಾಗ ಕಣ್ತುಂಬಿಕೊಳ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಒಂದು ಶಾಮಿಯಾನ ಹಾಕಿ ಅದಕ್ಕೋಸ್ಕರ ನೋಡಿ, ಆ ವೆಹಿಕಲ್ ಬಂದು ಅಲ್ಲಿ ನಿಲ್ಲೋ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ಅಭಿಮಾನಿಗಳು ಅಂತಿಮ ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದಾರೆ. ಎಲ್ಲ ಅವರವರ ಅಭಿಮಾನ ಮತ್ತು ಆಕೆಯ ಕಲಾ ಸೇವೆ, ಆಕೆಯ ಸಾಧನೆ, ಸಮಾಜ ಸೇವೆ ಎಲ್ಲವೂ ಕೂಡ ಇಷ್ಟೊಂದು ವಿಶಿಷ್ಟ ಸ್ಥಾನವನ್ನು ಕನ್ನಡಿಗರ ಮನದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡುವಂತಹ ನಟಿ ಮತ್ತು ಸಮಾಜ ಸೇವಕಿ. ಅವರು ಚಿತ್ರರಂಗದಿಂದ ವಿಮುಖವಾದ ನಂತರ ಬೇಕಾದಷ್ಟು ಸಮಾಜ ಸೇವಾ ಕೆಲಸಗಳನ್ನು ಮಾಡಿದ್ದಾರೆ, ಬೇಕಾದಷ್ಟು ದೇಣಿಗೆಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರನ್ನು ಬಹಳ ಹತ್ತಿರದಿಂದ ಬಲ್ಲಂಥವರು, ಎಲ್ಲರ ಜೊತೆ ಉತ್ತಮ ಒಡನಾಟವನ್ನು ಇಟ್ಕೊಂಡಿದ್ದವರು. ಸಿನಿಮಾ ರಂಗದವ್ರ ಜೊತೆ, ರಾಜಕೀಯದವ್ರ ಜೊತೆ ಅವರ ಮಾತು ನಡೀತಾ ಇತ್ತು. CP ಯೋಗೇಶ್ವರ್ ಅದನ್ನೇ ಹೇಳ್ತಾ ಇದ್ದಿದ್ದು. ಕಾವೇರಿ ಟ್ರಿಬ್ಯುನಲ್ ಡಿಸ್ಪ್ಯೂಟ್ ಇದ್ದಾಗ ನೇರವಾಗಿ ಜಯಲಲಿತಾ ಅವರಿಗೆ ಫೋನ್ ಮಾಡಿ ಮಾತನಾಡಿದರು. ಯಾಕೆಂದರೆ ಅವರೆಲ್ಲ ಒಟ್ಟೊಟ್ಟಿಗೆ ಸಮಕಾಲೀನ, ಜಯಲಲಿತಾ ಮತ್ತು ಸರೋಜಾದೇವಿ ಅವರೆಲ್ಲರೂ ಕೂಡ ತಮಿಳು ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿದ್ದಂತಹ ಸಂದರ್ಭದಲ್ಲಿ ಎಲ್ಲ ಕಂಟೆಂಪರರೀಸ್, ಅವ್ರಗಳೇ ಆತ್ಮೀಯ ಒಡನಾಟ ಇತ್ತು. ಹಾಗಾಗಿ ಕಾಲ್ ಮಾಡ್ತಾಯಿದ್ರು ಅಂತ ಅಂದರೆ ಅರ್ಥ, ಎಲ್ಲದಕ್ಕೂ ಕೂಡ ಸ್ಪಂದಿಸ್ತಾ ಇದ್ರು. ಕಷ್ಟ ನಷ್ಟಗಳಿಗೆ, ನೋವು ನಲಿವುಗಳಿಗೆ ತುಂಬ ಸ್ಪಂದಿಸ್ತಾ ಇದ್ರು. ಅದನ್ನು ಚಿತ್ರರಂಗದ ಅನೇಕ ಜನ ಈಗಾಗಲೇ ಹೇಳಿದ್ದಾರೆ.